ಏನು ಮಾಧ್ಯಮಗೋಷ್ಠಿ ನಡೆಸೋದಕ್ಕೆ ಕಾರಣ ಏನಂದರೆ, ಮೊನ್ನೆ ನಮ್ಮ ಮಾಜಿ ಶಾಸಕರಾದಂಥ ಅರುಣಕುಮಾರ್ ಪೂಜಾರ್ ಅವರು ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಡ್ರಾಮಾ ನಡೆಸಿದರು ಗ್ರಾಮೀಣ ಪೊಲೀಸ್ ಠಾಣೆ ಮುಂದೆ. ಅದರ ಒಂದು ವಿರುದ್ಧವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರ್ತಾ ಇದ್ದೇವೆ. ಇಲ್ಲೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದ ಅಧ್ಯಕ್ಷರುಗಳು ಸೇರಿಕೊಂಡು ಈ ಒಂದು ಮಾಧ್ಯಮಗೋಷ್ಠಿ ನಡೆಸ್ತಾ ಇದ್ದೇವೆ. ಉದ್ದೇಶ ಏನಂದರೆ, ಗೋಷ್ಠಿಯ ಉದ್ದೇಶ ಮಾನ್ಯ ಅರುಣಕುಮಾರ್ ಪೂಜಾರ್ ಅವರು ದಿಢೀರಂತ ದಲಿತರ ಮೇಲೆ ಒಂದು ಕಾಳಜಿ ವಹಿಸ್ಬಿಟ್ಟು ಸ್ಟೇಷನ್ ಎದುರಿಗೆ ಬಂದು ಕೂತ್ಕೊಂಡು ಪ್ರತಿಭಟನೆ ನಡೆಸ್ತಾಯಿದ್ರು. ಸೊ ಅಲ್ಲಿ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಂತ ಈ ಮಾಧ್ಯಮದ ಮುಖಾಂತರ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಂತ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಶ್ನೆ ಏನಂದರೆ, ಮಾನ್ಯ ಮಾಜಿ ಶಾಸಕರ ಅವಧಿಯಲ್ಲಿ ಈಗ ಅರುಣಕುಮಾರ್ ಪೂಜಾರ್ ಅವರ ಶಾಸಕರಾಗಿದ್ದ ಅವಧಿಯಲ್ಲಿ ನಂದಿಹಳ್ಳಿ ಗ್ರಾಮದಲ್ಲಿ ದಲಿತರ ಮನೆಗೆ ನುಗ್ಗಿಬಿಟ್ಟು ಮೇಲ್ಜಾತಿಯವರು ದಲಿತರ ಹೀನಾಮಾನವಾಗಿ ಹೊಡೆದು ಮನೆ ಸುಟ್ಟು ಬೈಕ್ ಸುಟ್ಟಾಗ ಅವಾಗ ಎಲ್ಲಿ ಹೋಗಿತ್ತು ಮಾನ್ಯ ಶಾಸಕರಿಗೆ ದಲಿತರ ಮೇಲೆ ಕಾಳಜಿ ಮತ್ತು ಪ್ರೇಮ, ವಿಶ್ವಾಸ, ಸಹನೆ ಇದೆಲ್ಲ ಎಲ್ಲಿ ಹೋಗಿತ್ತು? ಆಮೇಲೆ ರೌತಂಕಟ್ಟಿಯಲ್ಲಿ ಮಾದಿಗರ ಮನೆಗೆ ನುಗ್ಗಿ ಮೇಲ್ಜಾತಿಯವರು ಹೊಡೆದ್ರು, ಅವಾಗ ಎಲ್ಲಿ ಹೋಗಿತ್ತು? ಅರಣ್ಯಗೇರಿಯಲ್ಲಿ ಬಾಬಾ ಸಾಹೇಬರು ಒಂದು ಬೋರ್ಡಿಗೆ ಸಗಣಿ ಹಚ್ಚಿದ್ರು, ಅವಾಗ ಎಲ್ಲಿ ಹೋಗಿತ್ತು? ರೀಸೆಂಟಾಗಿ 1.5 ತಿಂಗಳಿಂದ ಎಲ್ಲರಿಗೂ ಗೊತ್ತಿರುವ ಹಾಗೆ ಗುಡುಗೂರು ಗ್ರಾಮದಲ್ಲಿ ಮೇಲ್ಜಾತಿಯವರು ಒಬ್ಬ ದಲಿತ ಮಹಿಳೆಯನ್ನು ನಡೋ ರಸ್ತೆಯಲ್ಲಿ ನಿಲ್ಸ್ಕೊಂಡು ಹೊಡೆದ್ರು, ಅವಾಗ ಎಲ್ಲಿ ಹೋಗಿತ್ತು? ಇವಾಗ ಯಾರೋ ಒಬ್ಬರು ಮರಳು ಕಳುವು ಮಾಡೋಕ್ಕೆ ಹೋಗಿದ್ದು ಅಥವಾ ಇನ್ನೇನು ಮಾಡೋಕ್ಕೆ ಹೋಗಿದ್ದು ನಮಗೆ ಗೊತ್ತಿಲ್ಲ. ಅವನು ಅಲ್ಲಿ ಪೊಲೀಸ್ ಇಲಾಖೆ ಪ್ರಕಾರ ಮರಳು ಕಳುವು ಮಾಡೋಕ್ಕೆ ಹೋಗಿದ್ದ ಅಂತ ಹೇಳ್ತಾ ಇದ್ದಾರೆ. ಆ ಮರಳು ಕಳ್ಳನ ಪರವಾಗಿ ಬಂದುಬಿಟ್ಟು ಇವ್ರು ದಲಿತರು ಅಂತ ಹೇಳ್ಕೊಂಡು ಈ ಥರ ಒಂದು ಡ್ರಾಮಾ ನಡೆಸೋದು ಏನಿತ್ತು ಅಂತ ನಮ್ಮ ಒಂದು ಪ್ರಶ್ನೆ ಸರ್ ಇದು. ಇದೇ ಥರನಾಗಿ ಅತಿ ಹೆಚ್ಚು ಒಂದು ದಲಿತರ ಮೇಲೆ ಹಲ್ಲೆ ಆಗಿದೆ ಶಾಸಕರ ಅವಧಿಯಲ್ಲಿ. ಅವರು ಶಾಸಕರು ಇದ್ದಂಥ ಅವಧಿಯಲ್ಲಿ ದಲಿತರ ಮೇಲೆ ಹೆಚ್ಚಾಗಿ ಹಲ್ಲೆ ಆಗಿದೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ. ಅವಾಗಿಲ್ಲ ಧ್ವನಿ ಈಗ ಯಾಕ? ಪ್ರಶ್ನೆ. ಮಾನ್ಯ ಶಾಸಕರು ದಯವಿಟ್ಟು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನೋಡಿಬಿಟ್ಟು ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಬೆರಳೆಣಿಕೆಯಷ್ಟು ದಲಿತರನ್ನು ಇಟ್ಕೊಂಡು ಅಲ್ಲಿ ನೀವು ಪ್ರತಿಭಟನೆ ಮಾಡುವ ಉದ್ದೇಶವಾದರೂ ಏನಿತ್ತು? ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ನಾವೆಲ್ಲ ದಲಿತ ಪರ ಸಂಘಟನೆಗಳು ಕೆಲವೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಏನೇನು ನಡೀತಾ ಇದೆ, ಅಕ್ರಮವಾಗಿ ಏನೇನು ನಡೀತಾ ಇದೆ ಎಲ್ಲವನ್ನೂ ಇದನ್ನು ಮಾಡ್ತಾ ಇದ್ದೇವೆ ನಾವು, ಏನೋ ಪ್ರಚಾರ ಮಾಡ್ತಾ ಇದ್ದೇವೆ. ಅವಾಗಿಲ್ಲ ಧ್ವನಿ, ಈ 3 ವರ್ಷ ಇಲ್ಲ ಧ್ವನಿ, ಈಗ ಯಾಕೆ ಸಡನ್ನಾಗಿ ಅಕ್ರಮ ಮರಳುಗಾರಿಕೆ ಪರವಾಗಿ ವಹಿಸ್ಕೊಂಬಂದ್ಬಿಟ್ಟು ಧ್ವನಿ ಎತ್ತದಂಥದ್ದು ಏನಿತ್ತು? ಈ ನಮ್ಮೆಲ್ಲ ಪ್ರಶ್ನೆಗಳಿಗೆ ದಯವಿಟ್ಟು ಮಾಜಿ ಶಾಸಕರು ಉತ್ತರ ಕೊಡಬೇಕು. ನಾವು ಯಾವುದೇ ಒಂದು ಪಕ್ಷದ ಪರವಾಗಿ ಅಥವಾ ಯಾವುದೇ ಒಂದು ವ್ಯಕ್ತಿಯ ಪರವಾಗಿ ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ನಾವು ನೈಜ ದಲಿತರು ಇಲ್ಲಿ ಕುತ್ಕೊಂಡು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾವೆ. ನಮಸ್ತೆ, ಜೈ ಭೀಮ್. ಏನು ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಮೊನ್ನೆ ಒಂದು ಮಾಜಿ ಶಾಸಕರು ಗ್ರಾಮೀಣ ಠಾಣೆ ಎದುರುಗಡೆ ಪ್ರತಿಭಟನೆ ಮಾಡಿದರು, ಏಕಾಏಕಿ ವಿತೌಟ್ ಪರ್ಮಿಷನ್. ಅಂದರೆ ಒಬ್ಬ ಶಾಸಕರಾಗಿದ್ದಾಗ ಈ ಕಾನೂನು ಸುವ್ಯವಸ್ಥೆ ಅವರಿಗೆಲ್ಲ ಗೊತ್ತಿರೋ ವಿಚಾರ. ಯಾಕಂದರೆ ಅವರು ಲಕ್ಷಾಂತರ ಜನ ಅವ್ರು ಓಟ್ ಹಾಕಿ ಪ್ರಜಾಪ್ರಭುತ್ವದಲ್ಲಿ ಅವರು ಒಬ್ಬ ಶಾಸಕರಾಗಿ ಇಳಿದಿದ್ದಾರೆ. ಏನು ನಮ್ಮ ರಾಣೆಬೆನ್ನೂರು ಸುತ್ತಮುತ್ತ ಗ್ರಾಮೀಣ ಪ್ರದೇಶದಲ್ಲಿ ಆಯ್ತು, ನಗರದಲ್ಲಿ ಆಯ್ತು, ಸಾಕಷ್ಟು ದಲಿತರ ಮೇಲೆ ದೌರ್ಜನ್ಯ ಆಗಿದ್ದಾವೆ ಅವ್ರ ಅವಧಿಯಲ್ಲೇ. ಅವ್ರ ಗಮನಕ್ಕೂ ಸಹ ಇದೆ. ಏನು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಗೊತ್ತಾಗಲ್ಲ ಅನ್ನೋ ರೀತಿ ಏನಾದ್ರು ಅವ್ರ ಮನೋಭಾವ ಇದ್ದರೆ ಅದನ್ನು ತೆಗೆದಾಕ್ಬಿಡ್ಲಿ. ಏನಂತಂದರೆ, ಏನು ನಂದಿಹಳ್ಳಿ ಪ್ರಕರಣ, ಆಮೇಲೆ ಅರಣ್ಯಗೇರಿ ಪ್ರಕರಣ, ಏನು ನಮ್ಮ ಒಡನಾಡಿಗಳು ಹೇಳಿದ್ರಲ್ಲ ಆ ವಿಚಾರವಾಗಿ ಅದು ಅವ್ರ ಗಮನಕ್ಕಿದ್ದು ಕೂಡ ನಡೆದಿದೆ. ಅವ್ರ ಮೇಲೆ ಒಂದೇ ಒಂದು ಬರೀ ಸಾಂತ್ವನ ಕೂಡ ಹೇಳಿಲ್ಲ ಇವತ್ತಿಗೂ. ಅಂದರೆ ಏನು ಬರೀ ಮರಳು ಕಳ್ಳರು, ಮರಳು ದಂಧೆಕೋರರು, ಆಮೇಲೆ ಉಚಿತ ದಂಧೆಕೋರರು ಏನೋ ಸಮಸ್ಯೆ ಆದಾಗ ಅಷ್ಟೇ ಅವ್ರ ಜೊತೆ ನಿಲ್ಬೇಕು ಅನ್ನೋದು ಏನಾದರೂ ಒಂದು ಆ ಮನೋಭಾವ ಏನಾರ ಇದೆ ಅನ್ನೋ ಒಂದು ಜನರಲ್ಲಿ ಒಡಕು ಮೂಡ್ತೈತಿ ಇತ್ತೀಚೆಗೆ. ಹಾಗಾಗಿ ಈಗೇನು ಸುತ್ತಮುತ್ತಲಿನ ಪ್ರತಿಯೊಂದು ದಲಿತರ ಮನೆಯಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಹಳ್ಳಿಗಳಲ್ಲಿ ಕಟಿಂಗ್ ಶಾಪ್ ಅವ್ರ ಕಟಿಂಗ್ ಮಾಡ್ತಾ ಇಲ್ಲ. ಆಮೇಲೆ ಸ್ಥಳೀಯವಾಗಿ ಅವರಿಗೆ ಒಂದು ಟೀ ಕುಡಿಯೋ ಲೋಟ ಸತಿ ಕೊಡ್ತಾ ಇಲ್ಲ. ಅಂಥ ವಿಚಾರವಾಗಿ ಯಾಕೆ ಹೋರಾಟ ಮಾಡಲ್ಲ ನೀವು? ಅಂಥ ವಿಚಾರದಲ್ಲಿ ಹೋರಾಟ ಮಾಡಿ ನಮ್ಮ ಜೊತೆ ನಿಂತರೆ ಮಾತ್ರ ನೀವು ನಮ್ಮ ಶಾಸಕರು ನಮ್ಮ ಕಡೆ ಇದ್ದಾರಪ್ಪ, ನಮ್ಮ ಎಲ್ಲ ದಲಿತರ ಪರ ಎಲ್ಲರ ಪರವಾಗಿ ಅವರು ಹೋರಾಟ ಮಾಡ್ತಾರೆ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬರುತ್ತೆ.
ಇದು ಮೊನ್ನೆ ನಡೆದಿರೋ ವಿಚಾರ ಇಡೀ ನಮ್ಮ ದಲಿತ ನಮ್ಮ ಸಮುದಾಯಕ್ಕೆ ಒಂದು ನೋವಾಗಿದೆ. ಯಾಕಂದರೆ ಬಾಬಾ ಸಾಹೇಬ್ರ ಫೋಟೋನ ಏಕಾಏಕಿ ತಂದು ನೀವು ಹೋರಾಟ ಮಾಡ್ತೀರಾ ಅಂತಂದರೆ ಯಾವ ನೈತಿಕತೆಯಿಂದ ತರ್ತೀರಾ, ಯಾವ ವಿಚಾರವಾಗಿ ತರ್ತೀರಾ, ಯಾವುದೋ ಒಂದು ನಡೆ ನಿಮ್ಮಲ್ಲಿದೆ ಅನ್ನೋದು ಒಂದು ನಮ್ಮಲ್ಲಿ ಭಾಳ ದೊಡ್ಡದಾಗಿ ಪ್ರಶ್ನೆ ಕಾಡ್ತಾ ಇದೆ ಶಾಸಕರೇ. ಹಾಗಾಗಿ ನಾವೊಂದು ನಿಮಗೆ ಏನು ಪ್ರಶ್ನೆ ಮಾಡ್ತಾ ಇದ್ದೇವೆ ಅಂದರೆ, ನೀವು ಒಬ್ಬ ಜನನಾಯಕ, ನೀವು ಒಬ್ಬ ಏನು BJP ಹಾವೇರಿ ಜಿಲ್ಲಾಧ್ಯಕ್ಷರಾಗಿ ನಾವು ಏನು ಹಾವೇರಿ ಜಿಲ್ಲೆ ಸುತ್ತಮುತ್ತ ನಡೀತಕ್ಕಂಥ ಒಬ್ಬ ದಲಿತರಿಗೆ ಏನೋ ಅನ್ಯಾಯ ಆದಾಗ ನೀವು ಮೊದಲ ಬಂದು ನಿಂತ್ಕೊಂಡು ನಮಗೆ ಒಂದು ನ್ಯಾಯ ಕೊಡಿಸೋಂಥ ಪರಿಸ್ಥಿತಿ ಫಸ್ಟ್ ಬನ್ನಿ. ಆಮೇಲೆ ದಲಿತರ ವಿಚಾರವಾಗಿ ನಾವು ಹಿಂಗೆ ಹೋರಾಟ ಮಾಡ್ತೀವಿ, ನಾವು ದಲಿತರಂದ್ರೆ ನಮಗೆ ಭಾಳ ಪ್ರೇಮ, ನಾವು ಕಾಳಜಿ ಅಂತ ನೀವು ಹೇಳ್ತಿರಲ್ಲ, ಅದಕ್ಕೆ ನಾವು ಒಪ್ಕೊಂತೀವಿ. ಏನು ಹೋರಾಟಗಾರ ಮೇಲೆ ಅನ್ಯಾಯ ಆಗ್ತದವೆ, ಪತ್ರಕರ್ತರ ಮೇಲೆ ಎಲ್ಲಿ ಬೇಕಲ್ಲಿ ಹಲ್ಲೆಗಳಾಗ್ತದವೆ, ಯಾಕೆ ನೀವು ಧ್ವನಿ ಎತ್ತಲ್ಲ ಈ ವಿಚಾರವಾಗಿ? ನಿಮ್ಮ ಪ್ರಚಾರ ನೀವು ಪ್ರಚಾರ ಪ್ರಿಯರಾಗಬೇಕಂದ್ರೆ ಒಬ್ಬ ಪತ್ರಕರ್ತರಿಂದ ನೀವು ಆಗಬೇಕು. ಅದನ್ನು ಬಿಟ್ಕೊಂಡು ನೀವು ವೈಯಕ್ತಿಕವಾಗಿ ನೀವೇ ಎಲ್ಲರಿಗೂ ಪ್ರಚಾರ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಯಾರು ಪ್ರಚಾರ ಮಾಡ್ತಾರೋ ಅವ್ರ ಬಗ್ಗೆ ಕಾಳಜಿ ತೋರಿಸ್ರಿ. ನಿಮಗೆ ಯಾರು ಓಟ್ ಹಾಕ್ತಾರ, ಯಾರು ನಿಮಗೋಸ್ಕರ ದುಡಿತಾರಲ್ಲ ಅವ್ರಿಗೋಸ್ಕರ ನೀವು ನಿಲ್ಲಿ ಅಂತ ನಾವೊಂದು 2 ಮಾತು ಹೇಳ್ತಾ, ಇದು ಮೊನ್ನೆ ನಡೆದಿರೋ ವಿಚಾರ ನಮಗೆ ಸರಿಯಾಗಿ ಕಾಣ್ತಾ ಇಲ್ಲ. ಈ ನಡೆಯನ್ನು ನಾವು ಖಂಡಿಸ್ತೀವಿ. ಇದು ಮುಂದೊಂದು ದಿನ ಏನೋ ವಿತೌಟ್ ಪರ್ಮಿಷನ್ನು, ಆಮೇಲೆ ಸುಮ್ಮನೆ ಯಾವುದೋ ಮಳೆಯ ವಿಚಾರವಾಗಿ, ಯಾವುದೋ ಒಂದು ಅನ್ಲೀಗಲ್ ವಿಚಾರವಾಗಿ ನೀವು ಧ್ವನಿ ಎತ್ತಿದ್ರೆ ನಾವು ನಿಜವಾಗ್ಲೂ ಹೇಳ್ತೀವಿ, ನಾವು ಯಾವುದೇ ಪಕ್ಷದ ಪರವಾಗಿ ನಿಂತಿಲ್ಲ, ಯಾವುದೇ ವಿಚಾರ ನಿಂತಿಲ್ಲ. ನಮ್ಮ ಸಮುದಾಯದ ಪರವಾಗಿ ನಮ್ಮ ಬಾಬಾ ಸಾಹೇಬ್ರ ವಿಚಾರ ಅಂತ ಬಂದಾಗ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಭೀಮ್. ಪತ್ರಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತು. ಆ ಮಾಜಿ ಶಾಸಕರ ಅವಧಿಯಲ್ಲೇ ಪತ್ರಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತು. ಹಾಗೆ ಆ ಹಲ್ಲೆಗೆ ಕೆಲವೊಂದು ಸಾಕ್ಷಿ ಆಧಾರಗಳು ನಮ್ಮಲ್ಲಿ ಅದಾವು. ಪತ್ರಕರ್ತರ ಮೇಲೆ, ಹೋರಾಟಗಾರರ ಮೇಲೆ ನಿರಂತರವಾಗಿ ಹಲ್ಲೆ ನಡೆದು ರೀಸೆಂಟಾಗಿ ಈಗೊಂದು 2 ತಿಂಗಳಿಂದನೂ ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ. ಅವಾಗಲೂ ಶಾಸಕರು ಧ್ವನಿ ಎತ್ತಲಿಲ್ಲ. ಇದು ಚಿಕ್ಕೂರು ಹೊತ್ತಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಇದೇ ಶಾಸಕರ ಅವಧಿಯಲ್ಲಿ ಸಮುದಾಯ ಭವನಕ್ಕೆ ಜಾಗ ಕೊಟ್ಟಿಲ್ಲ. ಇವಾಗಲೂ ಆ ಸಮಸ್ಯೆ ಹಾಗೆ ಪೆಂಡಿಂಗ್ ಉಳಿದಿದೆ. ಇವು ಎಲ್ಲ ಇದ್ದರೂ ಇವಕ್ಕೆ ಧ್ವನಿ ಎತ್ತಲಿಲ್ಲ ಶಾಸಕರು. ಸಡನ್ನಾಗಿ ಮರಳು ಕಳ್ಳರ ಪರವಾಗಿ ಬಂದು ಧ್ವನಿ ಎತ್ತಾರಂದರೆ ಅದ್ರಾಗೂ ನಮ್ಮ ನೋವು ಏನಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಧ್ಯರಾತ್ರಿ ತಗೊಂಡು ಬಂದುಬಿಟ್ಟು ಅಧಿಕಾರಿಗಳಿಗೆ ನೀನು ನಾಲಾಯಕ, ನೀನು ಅಧಿಕಾರ ನಡೆಸೋದಕ್ಕೆ ಅನ್ನೋ ಒಬ್ಬ ಸಂವಿಧಾನಬದ್ಧವಾಗಿ ಅಧಿಕಾರ ವಹಿಸ್ಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಬ್ಬ ಅಧಿಕಾರಿಗಳಿಗೆ ನಾಲಾಯಕ ಅನ್ನುವ ಪದ ಬಳಸ್ತಾರಂದರೆ, ಏಕವಚನ ಪದಗಳು ಬಳಸ್ತಾರಂದರೆ ಮಾಜಿ ಶಾಸಕರು ಇವರು ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿದ್ದರೆ ಈ ಥರ ಮಾತಾಡ್ತಾ ಇರಲಿಲ್ಲ. ಇವರು ತಮ್ಮ ಅವಧಿಯಲ್ಲಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿಲ್ಲ ಇವರು. ಹಾಗಾಗಿ ಅವ್ರ ಬಾಯಿಂದ ಒಂದು ಹೀನ ಸಂಸ್ಕೃತಿಯ ಪದಗಳು ಬರ್ತಾವೆ. ಸೊ ಶಾಸಕರೇ, ಇದಕ್ಕೆಲ್ಲ ಕಡಿವಾಣ ಹಾಕ್ಕೊಂಡು ನೀವು ಮುಂದಿನ ದಿನಮಾನಗಳಲ್ಲಿ ಬಾಬಾ ಸಾಹೇಬ್ರನ್ನ ಒಪ್ಕೊಂಡು ಇಲ್ಲಿರುವ ದಲಿತರನ್ನ ಒಪ್ಕೊಂಡು ಹೋದರೆ ನಿಮ್ಮ ರಾಜಕೀಯ ಭವಿಷ್ಯ ಉತ್ತುಂಗಕ್ಕೆ ಹೋಗುತ್ತೆ. ಇಲ್ಲ ಅಂದರೆ ನಿಮ್ಮ ಇದೇ ಒಂದು ಮಂಡಾಟತನ ಮುಂದುವರೆದರೆ ನೀವು ಪಾತಾಳ ಕಾಣುವುದಂತೂ ನಿಶ್ಚಿತ, ಕಟ್ಟಿಟ್ಟ ಬುತ್ತಿ. ಸಚಿನ್ ಮೆಣಸಿನಾಳು ಸರ್, ಇದು 2024ರಾಗ ಇದು ಧ್ವಜಾರೋಹಣ ಮಾಡಿದರು ಅವರು. ಇದು BJP ಕಾರ್ಯಾಗಿದ್ರ ಅವಾಗ ಅಂಬೇಡ್ಕರ್ ಫೋಟೋ ಸಮೇತನೂ ಅಲ್ಲಿ ಇಟ್ಟಿಲ್ಲ ಅವರು. ಈಗ ಮೊನ್ನೆ ರೀಸೆಂಟಾಗಿ ಏನದು ಜಗಳ ಆತಲ್ಲ ಇದ್ರ ಹತ್ರ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ, ಅವಾಗ ಅಂಬೇಡ್ಕರ್ ಫೋಟೋ ಬೇಕಾಗತ್ತೆ ಇವರಿಗೆ. ಇವರು ಸ್ವತಃ ಇವರು ಇದ್ರಾಗ ಮಾಡೋಕೊತ್ನಾಗ ಅಂಬೇಡ್ಕರ್ ಯೂಸ್ ಆಗಿಲ್ಲ ಇವರಿಗೆ. ಬ್ಯಾಡಾದ ಟೈಮ್ದಾಗ ಇಲ್ಲಿ ತಗೊಂಬಂದು ಅಂಬೇಡ್ಕರ್ ಬಗ್ಗೆ ಭಾಳ ಆಗಿ ಮಾತಾಡೋದು, ದಲಿತರ ಬಗ್ಗೆ ಹೇಳೋದು, ಪ್ರೀತಿ ವಿಶ್ವಾಸ ಕಾಳಜಿ ತೋರಿಸೋದು, ಇವ್ರದ್ದು ಇಂಥ ಕರ್ನಾಟಕ ನಮಗೆ ಬೇಡ. ಇವರು ದಲಿತರ ನಾಯಕರಾಗೋದು ಇವ್ರ ಅವಶ್ಯಕತೆ ಇಲ್ಲ ನಮಗೆ. ನಮ್ಮ ನಾಯಕರು ಭಾಳ ಜನ ಅದಾರ ಇಲ್ಲಿ ಇದ್ರ ಹತ್ರ, ಅವರೆಲ್ಲ ಮಾಡ್ತಾರೆ. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮದವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇಲ್ಲಿ ಕುತ್ಕೊಂಡಿರೋ ವೇದಿಕೆ ಮೇಲೆ ಎಲ್ಲ ಸಂಘದ ಲೀಡರ್ಗಳಿಗೆ ನಾನು ಮೊದಲನಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ದಲಿತರ ಸಮಾಜದಾಗಲಿ SC ಏನು ಇದ್ದಾರಲ್ಲ ಅವರೆಲ್ಲ ಮನೆ ಕೆಲಸಗಳು ಅಂತ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನು ತೆಲಗಿಂದ ಹೊರಗೆ ತೆಗೆದುಬಿಡಿ. ಯಾಕಂದರೆ ಇಲ್ಲಿ SC ಏನು ಇದ್ದಾರಲ್ಲ, ಎಷ್ಟು ಜನಾಂಗಗಳು ಇದರಲ್ಲಿ ಸೇರಿಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಇವತ್ತು ನಿಮ್ಮನೆ ಬಾಗಿಲಿಗೂ ಒಬ್ಬರು ಯಾರೇ ಒಬ್ಬರು ಕಾಯ್ತಾರೆ, ಕಾನ್ಸ್ಟೇಬಲ್ ಆಗಲಿ ಒಬ್ಬ ವಾಚ್ಮ್ಯಾನ್ ಆಗಲಿ ಇವತ್ತು ಕಾಯ್ತಾರಂದರೆ ಅದು ಲಿಂಗಾಯತರಾಗಲಿ ಯಾವುದೇ ಸಮಾಜದಾಗಲಿ ದೊಡ್ಡ ವ್ಯಕ್ತಿಗಳು ಅಲ್ಲ. ಇಲ್ಲೆಲ್ಲ ಇರೋದೇ SC ಜನಾಂಗದವ್ರಿಗೆ. ಫಸ್ಟು ಮೊದಲೇ ಆದ್ಯತೆ SC ಅವ್ರಿಗೆ ಕೊಡಿ, ಆಮೇಲೆ ಮಾಧ್ಯಮದವ್ರಿಗೆ ಕೊಡಿ, ಆಮೇಲೆ ಸಂಘಟನೆಯವ್ರಿಗೆ ಕೊಡಿ. ಮೊದಲನೇ ಆದ್ಯತೆ ಹೆಣ್ಮಕ್ಳಿಗೆ ಕೊಡಿ. ಯಾಕಂದರೆ ಯಾವ ಥರ ನೀವು ಮಾಡ್ತೀರಾ ಅಂದರೆ, ನಿಮ್ಮನೆ ದುಡ್ಡು ಲೋಟ್ಗಳಿದ್ರೆ ಎಲ್ಲರನ್ನ ಖರೀದಿ ಮಾಡ್ಕೋಬೇಕಂತ ಇರೋ ಮನೆ ಭಾವನೆಗಳ್ನ ಅದನ್ನು ಫಸ್ಟು ತೆಗೆದಾಕಿ. ಯಾಕಂದರೆ ಇಲ್ಲೆಲ್ಲ ಹೆಣ್ಣು ಗಂಡು ಜಾತಿ ಇರೋದು ಎರಡೇ, ಒಂದು ಹೆಣ್ಣು ಒಂದು ಗಂಡು. ಅದನ್ನು ಬಿಟ್ಟು ಜಾತಿ ಅಂತ ಹೇಳಿ ನಮ್ಮ ಜನಾಂಗದವ್ರನ್ನ ತುಳಿಯಕ್ಕೆ ಹೋಗಬೇಡಿ.
ಯಾವುದೇ ಸಮಾಜದಾಗಲಿ ಇವತ್ತು ಹೋರಾಟ ಮಾಡೋದೇ ನಾವುಗಳು, ಇವತ್ತು ನಿಮ್ಮ ಪರವಾಗಿ ಧ್ವನಿ ಎತ್ತದೇ ನಾವುಗಳು. ಆ ಥರ ಬಿಟ್ಟು ನೀವೆಲ್ಲರ ಎದೆ ಹಾಕ್ಕೊಂತೀರಂದರೆ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಲೀಡ್ರುಗಳೆಲ್ಲ ಮಾತಾಡಿದ್ರು, ಹೌದಾ? ಮೊನ್ನೆ ಎಲೆಕ್ಷನ್ ಟೈಮಲ್ಲೂ ಕೂಡ ನೀವು ಕಂಡರಾಯನ ಹಳ್ಳಿಯಲ್ಲಿ ಕೂಡ ನೀವು ಓಟ್ ಕೇಳಕ್ಕೆ ಹೋಗಿದ್ರಿ. ಅಲ್ಲಿ ಕೂಡ ನಮ್ಮ ಸಮಾಜ, ಲಮಾಣಿ ಸಮಾಜದ ಹತ್ರನೇ ಹೊಡೆತ ತಿಂದು ನಿಮ್ಮ ಪಕ್ಷದವ್ರು ಓಡ್ ಬಂದಿದ್ದಾರೆ. ಇಂಥ ಸಂದರ್ಭಗಳು ನಿಮಗೆ ಬೇಕಾ? ಮುಂದಿನ ಭವಿಷ್ಯ ಕಟ್ಟೋದಕ್ಕೆ ನೀವು ರೂಪಿಸ್ಕೊಳ್ಳಿ, ಪಾತಾಳಕ್ಕೆ ನುಗ್ಗೋ ಥರ ನೀವು ಮಾಡ್ಕೋಬೇಡ್ರಿ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಹನುಮಂತ ಗತಿ ಅಂತ ಬಂಧುಗಳೇ, ದಲಿತರನ್ನ ಮುಂದಿಟ್ಕೊಂಡು ಮರಳಿಗಾಗಲಿ ವೇಶ್ಯಾವಟಿಕಾಗಲಿ ಪ್ರತಿಯೊಂದಕ್ಕೆ SC ST ಹೆಸರು ತಗೊಂತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರೂ ಈ ಥರ ಮಾಡಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ. ಮುಂದೆ ಇದೇ ಥರ ಮುಂದರೆದ್ರೆ ನಾವು ನಮ್ಮ ಮುಖಂಡರಿಗೆ ತಿಳಿಸ್ತಾನೆ, ಎಲ್ಲರಿಗೂ ತಿಳಿಸಿ ಮುಂದೆ ಉಗ್ರ ಹೋರಾಟ ಮಾಡ್ಕೊಂಡು ಇದು ಏನೈತಲ್ಲ ಇದು ನಿಲ್ಲಬೇಕಿದು. ಎಲ್ಲದಕ್ಕೂ SC ST ಅಂತೇಳಿ ಇದು ಮಾಡ್ತಾರಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮುಖಂಡರಿಗೂ ಹೇಳೋದಷ್ಟೇ, ಈ ಥರ ಯಾವತ್ತು SC ST ಅಂತ ಏನಿದು ಮಾಡ್ತಾರೆ ಅವ್ರ ಮೇಲೆ ನಾವು ಉಗ್ರ ಹೋರಾಟ ಮಾಡೋಣ. ಅದಕ್ಕೆ ನೋಡಿರಿ, ಮೊನ್ನೆ ಒಂದು ಹುಡುಗ ಸತ್ರಿ ಮಳಲ್ ಬಿದ್ದು ಅವನಿಗೆ 30,000 ರೂಪಾಯಿ ಕೊಡ್ತಾರೆ. ಅದು ಯಾವ್ದು ಅಂದರೆ SC ST ಅಷ್ಟೇನಾ ಇದು? SC ST ಬರೀ 30,000 ಅಷ್ಟೇನಾ? ಅವ್ನ ಜೀವಕ್ಕೆ ಬರೀ 30,000ನಾ? ಯಾಕೆ ಅವ್ನು ಹೆಂಡ್ರ ಮಕ್ಕಳು ಯಾರು ಇರೋದಿಲ್ಲ, ನಿಮಗೆ ಅಷ್ಟೇ ಇರ್ತಾರಾ? ಯಾಕೆ ನಮ್ಗೆ ಯಾರು ಇರೋದಿಲ್ವಾ? ಬಂಧುಗಳೇ, ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಮೊನ್ನೆ ನೋಡ್ತಾ ಇರ್ಬೋದು. ಅವನು ದೊಡ್ಡ ಕಳ್ಳ, ಮಳಲ್ ತಂದ್ರೇ ಕಳ್ಳ, ಅವ್ನಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ. ಅಂದರೆ ದಲಿತರಂದರೆ ಅವ್ರನ್ನ ಯೂಸ್ ಮಾಡ್ಕೊಂಡು ಅವ್ರನ್ನ ಹತ್ರ ತಿಪ್ಪಿ ಕಸ ಥರ ಮಾಡಿ ಹಾಳು ಮಾಡಿ ಕೈ ಬಿಡೋಂಥ ಕೆಲಸ ಮಾಡಬೇಡಿ. ದಯವಿಟ್ಟು ಹೇಳ್ತಾನೆ ಶಾಸಕರೇ, ಇವತ್ತು ನಿಲ್ಲಬೇಕಿದು. ನಿಲ್ಲಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡಲ್ಲ.